ನಮಸ್ಕಾರ ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಸರ್, ಪ್ಲೀಸ್ ಮೇಕ್ ಎ ವಿಡಿಯೋ ಆಫ್ ಎಂಟರಿಂಗ್ ದ ಪ್ರಾಪರ್ಟಿ ರಿಲೇಟೆಡ್ ಕೋರ್ಟ್ ಸ್ಟೇ ಆರ್ಡರ್ ಇನ್ ದ ಸಬ್ ರಿಜಿಸ್ಟರ್ ಆಫೀಸರ್ಸ್ ಆ್ಯಂಡ್ ರಿಮೂವ್ ದ ಸ್ಟೇ ಆರ್ಡರ್. ಅದು ಯಾವ ರೀತಿ ಮಾಡೋದು ಅಂತ ಕೇಳಿ ಒಂದು ಕಮೆಂಟನ್ನು ಮಾಡಿದ್ದಾರೆ ಸ್ನೇಹಿತರೆ. ಒಂದು ನ್ಯಾಯಾಲಯಕ್ಕೆ ಒಂದು ಕೇಸನ್ನು ಹಾಕ್ತೀನಿ ಅಂತ ಹೇಳಿದ್ರೆ, ಒಂದು ಕೇಸನ್ನು ಹಾಕಿದ ನಂತರದಲ್ಲಿ ಆ ಪ್ರಾಪರ್ಟಿ ವಿರುದ್ಧವಾಗಿ ಒಂದು ಸ್ಟೇ ಆರ್ಡರ್ನ ತಗೊಂಡಿರ್ತಾರೆ ಅನ್ಕೊಳ್ಳಿ. ಸ್ಟೇ ಆರ್ಡರ್ನ ತಗೊಂಡ ನಂತರದಲ್ಲಿ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಏನು ಆರ್ಡರ್ ಕಾಪಿ, ನ್ಯಾಯಾಲಯದಿಂದ ಸ್ಟೇ ಆರ್ಡರ್ ಕಾಪಿ ಬಂದಿರುತ್ತೋ ಆ ಕಾಪಿನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಟ್ಟು ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಎಂಟ್ರಿ ಮಾಡಿಸಿದ್ರೆ ಮಾತ್ರವೇ ಆ ಪ್ರಾಪರ್ಟಿ ಬೇರೆಯೊಬ್ಬರಿಗೆ ಸೇಲ್ ಆಗೋದಿಲ್ಲ. ಒಂದು ವೇಳೆ ನೀವು ಸ್ಟೇ ಆರ್ಡರ್ ಕಾಪಿನ ಹತ್ರ ಇದೆ, ಬೇರೆಯವ್ರಿಗೆ ಸೇಲ್ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಏನು ಸ್ಟೇ ಆರ್ಡರ್ನ ತೊಗೊಂಡಿರ್ತೀರೋ ಸ್ಟೇ ಆರ್ಡರ್ ಕಾಪಿನ ಒಂದು ಸಬ್ ರಿಜಿಸ್ಟರ್ ಆಫೀಸರ್ಗೆ ಕೊಟ್ಬಿಟ್ಟು ಅದನ್ನು ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿಸಿದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಆ ಪ್ರಾಪರ್ಟಿ ಸೇಲ್ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಒಂದು ಜಮೀನಾಗಿದ್ದರೆ, RTC ಇದ್ದರೆ ತಹಶೀಲ್ದಾರ್ಗೂ ಸಹ ಒಂದು 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 ಆರ್ಡರ್ ಕಾಪಿನ ಕೊಟ್ಬಿಟ್ಟು ಅಲ್ಲೂ ಸಹ ಎಂಟ್ರಿ ಮಾಡಿಸ್ಬೇಕು. RTC ಕಾಲಮಲ್ಲಿ ಬರಬೇಕು, ಅದು ಕೋರ್ಟಲ್ಲಿ ಸ್ಟೇ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಸ್ಟೇ ಆರ್ಡ್ರ್ ವೆಕೇಟ್ ಆಯಿತು ಅಂದ್ಕೊಳ್ಳಿ, ಯಾರೋ ಎದುರು ಪಕ್ಷಗಾರರು ಸ್ಟೇ ಆರ್ಡ್ರನ್ನ ಅಪೀಲ್ ಹಾಕ್ಬಿಟ್ಟು ಒಂದು ಸ್ಟೇ ಆರ್ಡ್ರನ್ನ ವೆಕೇಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಆ ಸ್ಟೇ ಆರ್ಡ್ರು ವೆಕೇಟ್ ಆಗಿರೋ ಕಾಪಿಯನ್ನು ತೆಗೆದುಕೊಂಡು ಏನು ಸಬ್ ರಿಜಿಸ್ಟರ್ ಆಫೀಸ್ಗೆ ಏನೋ ಅಪ್ಲಿಕೇಶನ್ ಹಾಕಿ ಸ್ಟೇ ಆರ್ಡರ್ ಆಗಿದೆ ಅಂತೇಳಿ ಎಂಟ್ರಿ ಮಾಡಿಸಿರ್ತೀರೋ ಆ ಎಂಟ್ರಿಯನ್ನು ತೆಗಿಸ್ಬೇಕು ಅಂತ ಹೇಳಿದ್ರೆ, ಏನು ಸ್ಟೇ ಆರ್ಡ್ರ್ ವೆಕೇಟ್ ಆಗಿರುತ್ತೋ ಆ ವೆಕೇಟ್ ಆಗಿರೋ ಆರ್ಡರ್ ಕಾಪಿನ ಸಬ್ ರಿಜಿಸ್ಟರ್ ಆಫೀಸ್ಗೆ ಕೊಟ್ಬಿಟ್ಟು ಈ ಥರ ಸ್ಟೇ ವೆಕೇಟ್ ಆಗಿದೆ, ಹಾಗಾಗಿ ಸ್ಟೇ ಆರ್ಡರ್ ಏನು ಎಂಟ್ರಿ ಮಾಡಿದರೆ ಅದನ್ನ ತೆಗೀರಿ ಅಂತೇಳಿ ತೆಗಿಸ್ಬೇಕಾಗತ್ತೆ. ಇನ್ ಕೇಸ್ RTCಲಿ ಎಂಟ್ರಿ ಆಗಿದ್ರೆ RTS ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಕೊಟ್ಟು ಈ ಥರ ಸ್ಟೇ ಆರ್ಡರ್ ಆಗಿದ್ದು, ಸ್ಟೇ ಆರ್ಡರ್ ನಾನು ಕ್ಯಾನ್ಸಲ್ ಮಾಡಿಸ್ಕೊಬಂದಿದ್ದೀನಿ, ಹಾಗಾಗಿ ಸ್ಟೇ ಆರ್ಡರ್ ಆಗಿದೆ ಅಂತ ಹೇಳಿ RTC ಕಾಲಮಲ್ಲಿ ಬರ್ತಾ ಇದೆ, ಹಾಗಾಗಿ ಅದನ್ನು ರಿಮೂವ್ ಮಾಡಿ ಅಂತೇಳಿ ಒಂದು ಅರ್ಜಿ ಕೊಟ್ಟು ರಿಮೂವ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇದು ಪ್ರೊಸೀಜರ್ ಇರೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.